ನಿಮ್ಮ ಬೈಕ್ನಲ್ಲಿ ನಂಬರ್ ಪ್ಲೇಟ್ ಇಲ್ವಾ? ನಂಬರ್ ಪ್ಲೇಟ್ ಇದ್ದರೂ ಅದು ಹಾಳಾಗಿದೆಯಾ? ಹಾಗಿದ್ರೆ ಈ ಕೂಡಲೇ ನಿಮ್ಮ ಗಾಡಿಯ ನಂಬರ್ ಪ್ಲೇಟ್ ಸರಿ ಮಾಡಿಸಿಕೊಳ್ಳಿ. ಇಲ್ಲವೇ ದುಬಾರಿ ದಂಡ ಕಟ್ಟೋಕೆ ಜೇಬು ಗಟ್ಟಿ ಮಾಡಿಕೊಳ್ಳಿ. ಇನ್ನು ಮುಂದೆ ಪೊಲೀಸರಷ್ಟೇ ಅಲ್ಲ, ಇವರು ಕೂಡ ನಿಮ್ಮ ಗಾಡಿ ಹಿಡಿದು ಫೈನ್ ಹಾಕಿಸ್ತಾರೆ. ಯಾರವರು ಅಂತೀರಾ? ಇಲ್ಲಿದೆ ನೋಡಿ. ನಂಬರ್ ಪ್ಲೇಟ್ ಇಲ್ಲದ ಬೈಕ್ಗಳು ಪೊಲೀಸರ ವಶಕ್ಕೆ. ದಂಡ ವಿಧಿಸೋಕೆ ರಸ್ತೆಗಿಳಿದ ಜಿಲ್ಲಾಧಿಕಾರಿ, ಜಿಲ್ಲಾ ವರಿಷ್ಠಾಧಿಕಾರಿ. ಟ್ರಾಫಿಕ್ ರೂಲ್ಸ್ ಪಾಲಿಸದಿದ್ದರೆ ಜೇಬಿಗೆ ಬರೆ, ಮನೆಗೆ ಹೊರೆ. ನಂಬರ್ ಪ್ಲೇಟ್ ಇಲ್ಲದೆ ದಾವಣಗೆರೆ ನಗರದಲ್ಲಿ ಓಡಾಡುತ್ತಿದ್ದ ಬೈಕ್ ಸವಾರರಿಗೆ ಟ್ರಾಫಿಕ್ ಪೊಲೀಸರೊಂದಿಗೆ ಸೇರಿಕೊಂಡು ಜಿಲ್ಲಾಧಿಕಾರಿಗಳು ಶಾಕ್ ನೀಡಿದ್ದಾರೆ. ಫಸ್ಟ್ 500 ಮಾಡಿದ್ವಿ, ಅದರಲ್ಲಿ ಎಲ್ಲ ಸ್ಪಾಟ್ ಫೈನ್ ಮಾಡಿದ್ರು. ಸ್ಪಾಟ್ ಫೈನ್ FIR ಮಾಡಬೇಕು. ದಾವಣಗೆರೆ ದಕ್ಷಿಣ ಸಂಚಾರಿ ಠಾಣೆಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸರೊಂದಿಗೆ ಜಿಲ್ಲಾಧಿಕಾರಿಗಳು ಸೇರಿಕೊಂಡು ನಂಬರ್ ಪ್ಲೇಟ್ ಇಲ್ಲದೆ ಓಡಾಡುತ್ತಿದ್ದ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ ಬೈಕ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಅಷ್ಟೇ ಅಲ್ಲದೆ ನಂಬರ್ ಪ್ಲೇಟ್ ಇಲ್ಲದೆ ಓಡಾಡುತ್ತಿದ್ದ ಬೈಕ್ಗಳನ್ನು ಫಾಲೋ ಮಾಡಿಕೊಂಡು ಹೋಗಿ ಅವರು ಎಲ್ಲಿ ನಿಲ್ಲಿಸುತ್ತಾರೋ ಅಲ್ಲಿಯೇ ಬೈಕ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇಂದು ಒಂದೇ ದಿನ 30 ಗಾಡಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ನಂಬರ್ ಪ್ಲೇಟ್ ಇಲ್ಲದೆ ಬೈಕ್ಗಳಲ್ಲಿ ಓಡಾಡುವವರ ಸಂಖ್ಯೆ ದಾವಣಗೆರೆಯಲ್ಲಿ ಹೆಚ್ಚಿಗೆ ಇದೆ ಎಂಬ ದೂರು ಬಂದ ಹಿನ್ನೆಲೆಯಲ್ಲಿ ಈ ಸ್ಪೆಷಲ್ ಡ್ರೈವ್ ಆರಂಭಿಸಿದ್ದು, ಇದು ನಿರಂತರವಾಗಿ ಮುಂದುವರಿಯಲಿದೆ ಎಂದು ಜಿಲ್ಲಾಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಪೊಲೀಸ್ ಇಲಾಖೆಯವರು ಮತ್ತು ನಾವು SP ಅವರು ಮಾತಾಡಿಕೊಂಡು ನಮ್ಮಲ್ಲಿ ತುಂಬ ವೀಲಿಂಗ್ ಆಗ್ತಾ ಇದೆ ಮತ್ತು ನಂಬರ್ ಪ್ಲೇಟ್ ಇಲ್ಲದೆ ಗಾಡಿಗಳನ್ನು ತುಂಬ ಜನ ಹೊಡಿತಾ ಇದ್ದಾರೆ ಅಂತೇಳಿ ಕಂಪ್ಲೇಂಟ್ ಇತ್ತು. ಹಾಗಾಗಿ ನಾವು ಬೆಳಗ್ಗೆನೇ ನಮ್ಮ ಪೊಲೀಸ್ ತಂಡದ ಸಿಬ್ಬಂದಿಯೊಂದಿಗೆ ನಾವು ಹೋಗೋ ಗಾಡಿಗಳ ತಡೆ ಹಿಡಿತಾ ಇಲ್ಲ. ಯಾಕೆಂದರೆ ಬೀಳಬಹುದು, ಏನಾದರೂ ಆಗ್ಬೋದು ಅಂತ ಎಲ್ಲೆಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ. ನಂತರ ಯಾವುದೋ ಒಂದು ಗಾಡಿ ಇದ್ದರೆ ನಾವು ಅವ್ರನ್ನೇ ಹಿಂಬಾಲಿಸ್ಕೊಂಡು ಹೋಗಿ ಅವ್ರು ಎಲ್ಲಿ ನಿಲ್ಲಿಸ್ತಾರೋ ಅಲ್ಲಿವರೆಗೂ ಹೋಗ್ತೀವಿ. ನಾವೇನು ಹೇಳಲ್ಲ, ಚೇಸ್ ಮಾಡೋದಿಲ್ಲ. ಎಲ್ಲಿವರೆಗೂ ಹೋಗ್ತಾರೋ ಅಲ್ಲಿವರೆಗೂ ನಾವು ಫಾಲೋ ಮಾಡ್ಕೊಂಡು ಹೋಗಿ ಅವ್ರಿಗೆ ಗೊತ್ತಾಗ್ದಂಗೆ ಸುಮ್ಮನೆ ಅವ್ರ ಹಿಂದೆನೇ ಹೋಗಿ ಆ ಗಾಡಿನ ಹಿಡ್ಕೊಂಡು ಈ ಥರ ಮಾಡಿದ್ವಿ. ಇವತ್ತೊಂದು 30 ಗಾಡಿಗಳನ್ನು ನಾವು ಮಾಡಿದ್ದಾರೆ ಮೇಡಮು. ಪೊಲೀಸ್ ತಂಡ ಒಳ್ಳೆ ಕೆಲಸ ಮಾಡಿದೆ. ಅವ್ರ ಜೊತೆಗೆ ನಾವು ಕೂಡ ಜೊತೆಯಾಗಿ ನಿಂತಿದ್ದೀವಿ. ಟ್ರಾಫಿಕ್ ಬಗ್ಗೆ ಸಾರ್ವಜನಿಕರಿಗೆ ಸಾಕಷ್ಟು ಜಾಗೃತಿ ಮೂಡಿಸಿದ್ರು ಜನರು ಎಚ್ಚೆತ್ತುಕೊಳ್ಳುತ್ತಿಲ್ಲ. ನಂಬರ್ ಪ್ಲೇಟ್ ಇಲ್ಲದೆ ಗಾಡಿಗಳನ್ನು ಓಡಿಸುತ್ತಿದ್ದು ಅಂತಹ ಬೈಕ್ಗಳನ್ನು ಇದೀಗ ವಶಕ್ಕೆ ಪಡೆದಿದ್ದು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವುದಾಗಿ SP ಹೇಳಿದ್ದಾರೆ. ಆರಂಭದಲ್ಲಿ ಫೈನ್ ಹಾಕುತ್ತಿದ್ದು ಮುಂದಿನ ದಿನಗಳಲ್ಲಿ FIR ಕೂಡ ದಾಖಲು ಮಾಡುವುದಾಗಿ SP ಉಮಾ ಪ್ರಶಾಂತ್ ಎಚ್ಚರಿಕೆ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ನಂಬರ್ ಪ್ಲೇಟ್ ಇಲ್ಲದೆ ಓಡಾಡಿದರೆ 100ಕ್ಕೆ 100 ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಆರಂಭದಲ್ಲಿ ಫೈನ್ ಹಾಕುತ್ತೇವೆ, 2ನೇ ಬಾರಿಗೆ ಫೈನ್ ಡಬಲ್ ಆಗಲಿದ್ದು 3ನೇ ಬಾರಿಗೆ ವೆಹಿಕಲ್ ಸೀಸ್ ಮಾಡಲಾಗುವುದು ಎಂದರು. ಈಗಾಗಲೇ ಸ್ಟೂಡೆಂಟ್ ಅಸೋಸಿಯೇಷನ್ ಫಾರ್ ರೋಡ್ ಸೇಫ್ಟಿ ಮೂಲಕ ಜಾಗೃತಿ ಮೂಡಿಸುತ್ತಿದ್ದು ಅವರಲ್ಲೇ ಪ್ರತಿನಿಧಿಗಳಿದ್ದು ಅವರ ಮೂಲಕ ಸ್ಪೆಷಲ್ ಡ್ರೈವ್ ಮಾಡಲಾಗುವುದು ಎಂದು SP ಉಮಾ ಪ್ರಶಾಂತ್ ಮುಂದಿನ ದಿನಗಳಲ್ಲಿ ಕಾಲೇಜುಗಳಿಗೆ ಭೇಟಿ ನೀಡಿ ನಂಬರ್ ಪ್ಲೇಟ್ ಇಲ್ಲದೆ ಇರುವ ಬೈಕ್ಗಳು, ಹೆಲ್ಮೆಟ್ ಹಾಕದ ಮೊಬೈಲ್ನಲ್ಲಿ ಮಾತನಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದರು. ನಾನು ಕೇಸಸ್ ಕೂಡ ಚೆಕ್ ಮಾಡಿದ್ದೇನೆ. ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ 500 ಕೇಸ್ಗಳು ವಿತೌಟ್ ನಂಬರ್ ಪ್ಲೇಟ್ ಮಾಡಿದ್ದಾರೆ. ಎಸ್ಪೆಷಲಿ ಯೂತ್ಸನ್ನ ಲಾಸ್ಟ್ ಟೈಮು ಕೂಡ ನಾವು ಕೇಸಸ್ ಎಲ್ಲ ಹಾಕಿದಾಗ ತಿಳಿದು ಬಂದಿದ್ದು ಏನಂತ ಹೇಳಿದ್ರೆ, ನಮ್ಮ ಸಿಟಿ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಇದೆ, ಅಲ್ಲಿಂದ ಅವರಿಗೆ ಯಾವುದೇ ವಯಲೇಷನ್ಸ್ ಆದರೆ ಇಮಿಡಿಯೇಟಾಗಿ ಅವ್ರ ಮನೆಗೆ ನೋಟಿಸಸ್ ಹೋಗ್ತವೆ, ಫೈನ್ ಕಟ್ಟಬೇಕಾಗುತ್ತೆ ಅಂತ ಮಾಡೋ ದೃಷ್ಟಿಯಿಂದ ಈ ಥರ ಮಾಡಿದ್ದೀವಿ ಅಂತ ಹೇಳಿದರು. ನಾವು ಸುಮಾರು ಅವೇರ್ನೆಸ್ ಈ ಹಿಂದೆ ಕೂಡ ಮೂಡಿಸಿದ್ದೀವಿ. ಅವರು ಅವೇರ್ನೆಸ್ಸಿಗೆ ಕೂಡ ಬಗ್ದೇ ಇರೋದ್ರಿಂದ ನಾವು ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಮಾಡಬೇಕಾಗಿದೆ. ಈಗ ಜಸ್ಟ್ ನಾವು ಕೇಸ್ ಅಷ್ಟೇ ಹಾಕೋದಿಲ್ಲ, ಕೋರ್ಟ್ ಫೈನ್ ಕೂಡ ಹಾಕಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀವಿ. ಯೂತ್ಸ್ ಇದ್ದಾರೆ, ಯೂತ್ಸು ಕಾನೂನು ಫಾಲೋ ಮಾಡಬೇಕು. IME ರೂಲ್ಸ್ ಬಗ್ಗೆ ಅವ್ರಿಗೆ ಗೌರವ ಇರಬೇಕು. ಯಾವುದೇ ಒಂದು ರೂಲ್ಸ್ ಮಾಡಿದ್ದಾರೆ ಅಂದರೆ ಅವರ ಸೇಫ್ಟಿಗೋಸ್ಕರ ಮಾಡಿದ್ದಾರೆ. ಖಂಡಿತ ಅವ್ರಿಗೆ ಎಲ್ಲ ಏನು ಎಚ್ಚರಿಕೆ ಕೊಡ್ತೀವಿ ಅಂತ ಹೇಳಿದ್ರೆ, ಇನ್ನು ಮುಂದೆ ಕೋರ್ಟಿಗೆ ಫೈನ್ಗಷ್ಟೇ ಬರೆಯೋದಿಲ್ಲ, ನೆಕ್ಸ್ಟ್ ನಿರ್ಧಾರ ನಾವು ಕೇಸನ್ನು FIR ರಿಜಿಸ್ಟರ್ ಮಾಡುವ ನಿಟ್ಟಿನಲ್ಲಿ ಕೂಡ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಏನು ಪ್ರಾವಿಷನ್ಸ್ ಬರ್ತದೆ ಅಂತ ಹೇಳಿ. ಹಾಗಾಗಿ ಎಲ್ಲ ಯುವಕರಲ್ಲಿ ಅಥವಾ ಯಾರ್ಯಾರು ವಿತೌಟ್ ನಂಬರ್ ಪ್ಲೇಟ್ ಹಾಕ್ಕೊಂಡು ಓಡಾಡ್ತಾರೆ ಅವರೆಲ್ಲರಲ್ಲಿ ಏನು ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಅಂತ ಹೇಳಿದ್ರೆ, ದಯವಿಟ್ಟು ತಾವು 100% ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಬೇಕು. ಅಂದರೆ ನಂಬರ್ ಪ್ಲೇಟ್ ವಿತೌಟ್ ಹಾಕೊಳ್ದೆ ಹೋಗೋದಕ್ಕೂ ಕಾನೂನು ರೀತಿ ಅಪರಾಧ ಇದೆ. ಒಟ್ಟಿನಲ್ಲಿ ನಂಬರ್ ಪ್ಲೇಟ್ ಇಲ್ಲದೆ ಬೈಕ್ ಓಡಿಸುವವರಿಗೆ ಇದೀಗ ಜಿಲ್ಲಾಧಿಕಾರಿಗಳು, ಟ್ರಾಫಿಕ್ ಪೊಲೀಸರು ಶಾಕ್ ನೀಡಿದ್ದಾರೆ. ಇನ್ನಾದರೂ ನಂಬರ್ ಪ್ಲೇಟ್ ಇಲ್ಲದೆ ಇರುವ ವಾಹನಗಳನ್ನ ಮಾಲೀಕರು ರಸ್ತೆಗೆ ತರುವುದಕ್ಕಿಂತ ಮುಂಚೆ ಎಚ್ಚರಿಕೆಯಿಂದ ಇರಿ.